ದೊಡ್ಡ ಗ್ಲಾಸಲ್ಲಿ ಗಸಗಸೆ ಹಾಲು ಫುಲ್ಲು ಕೊಟ್ಟಿದ್ರು. ನಮ್ಮ ಅಕ್ಕ ಏನೇನು ಡೈಲಾಗ್ ಹೇಳ್ಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ರು. ನನ್ನದು ಚೆನ್ನಾಗಿಲ್ಲ ಕಣೆ. ಭಯಂಕರ ಪಂಚಿಂಗ್ ಡೈಲಾಗ್ಗಳು ಬಂದವು, ಮಿಸ್ ಆಗೋಯ್ತು. ಅಪ್ಪನ ಮನೇಲೂ ಜಾಗ ಇಲ್ಲ, ಗಂಡನ ಮನೇಲೂ ಜಾಗ ಇಲ್ಲ. ಹೇಳಿಲ್ವಾ ಡಿವೋರ್ಸ್ ಕೊಟ್ಬಿಡೆ ಅಂತ. ಎದ್ದೇಳೆ ಲೇಟ್ ಆಯಿತು, ಎದ್ದೇಳೆ ಲೇಟ್ ಆಯಿತು. ಯಾಕೆ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋದೇ ನಂದು ಮನುದು ಮೂಗು. ಅದಕ್ಕೆ ಆದರೆ ಒಂದೊಂದು ಫೀಚರ್ ಒಬ್ಬೊಬ್ರ ಹತ್ರ ಎತ್ಕೊಂಡಿದ್ದಾನೆ, ಅದಂತೂ ಫಾರ್ ಶೋರ್. ಗೊತ್ತಿಲ್ಲ, ಈಗ ಸ್ವಲ್ಪ ಬೋರ್ ಹೊಡಿತಾ ಇದೆ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಸೀನ್ಸು. ಇಲ್ಲಿ ಟಿ ವಿ ಓಡ್ತಾ ಇದೆ, ಸೀರಿಯಲ್ಸ್ ಅಂತೆ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸು. ಅಡುಗೆ ಮನೆಯಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಒಬ್ಬರು ಕಾಫಿ ಮಾಡ್ತಾವ್ರೆ, ಇನ್ನೊಬ್ಬರು ಕುಕ್ಕರ್ ಇಡ್ತಾವ್ರೆ. ಏನು ಇವತ್ತು ಸ್ಪೆಷಲ್ ಮಮ್ಮಿ? ಚಿಕನ್ನು ಹುಳ್ಳಿಕಾಳು ಸಾರು. ಚಿಕನ್ನು ಹುಳ್ಳಿಕಾಳು ಸಾರು, ಅಷ್ಟೆಲ್ಲ ಐಟಮ್ಸ್ ಮಾಡ್ತಾ ಇದ್ದೀರಾ? ಚಿಕನ್ ನಮಗೆ, ಹುಳ್ಳಿಕಾಳು ಸಾರು ಇವರಿಗೆ, ಮಿಕ್ಸ್ಡ್ ಕಾಳು, ಅವರೆಕಾಳು, ನೀವು ಹುಳ ಅಂದಟ್ಕೆ ನಾನೆಲ್ಲೋ ಕಾಳೊಳಗೆ ಹುಳವೇನೋ ಅಂದ್ಕೊಂಡಿದ್ದೆ. ನಮಗೆ ಚಿಕನ್ ಮಾಡಿದ್ದಾರೆ. ಅವರು ಇವತ್ತು ಸ್ಯಾಟರ್ಡೆ, ಅವರೆಲ್ಲ ವೆಜಿಟೇರಿಯನ್ಸು, ಅದಕ್ಕೆ ವೆಜ್ ಸಾಂಬಾರು ಮಾಡ್ಕೊತಿದ್ದಾರೆ. ನಾವು ನಾಳೆ ನಾಡಿದ್ದು ವೆಜಿಟೇರಿಯನ್ಸ್ ಅಲ್ವಾ, ಹಾಗಾಗಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಒಡ್ಮನು. ಇವತ್ತು ಚಿಕನ್ ಮಾಡಿರೋದ್ರಿಂದ ಡೈರೆಕ್ಟು ನಾವು ಊಟ ಮಾಡ್ತಾ ಇದ್ದೀವಿ, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ. ಹಂಗಂತ ಏನು ಖಾಲಿ ಹೊಟ್ಟೆಲಿಲ್ಲ. ಏನಕ್ಕೆ ಗಸಗಸೆ ಹಾಲಲ್ವಾ? ಗಸಗಸೆ ಹಾಲು, ಕಾಫಿ, ರಸ್ಕು, ಬ್ರೆಡ್ಡು ಅದೆಲ್ಲ ತಿಂದಿಲ್ಲ ಕಣಕ್ಕೆ ನಾನು. ರಸ್ಕು ಬ್ರೆಡ್ ತಿನ್ನಲಿಲ್ಲ, ಬರೀ ಒಂದು ಕಪ್ ಕಾಫಿ ಕುಡಿದೆ, ಗಸಗಸೆ ಹಾಲು ಕುಡಿದೆ. ಪಾಪುಗೆ ಫೀಡ್ ಮಾಡ್ತಾ ಇದ್ನಲ್ಲ, ಹಿಂಗಾಗಿ ತಿಂದಿಲ್ಲ. ದೊಡ್ಡ ಗ್ಲಾಸಲ್ಲಿ ಗಸಗಸೆ ಹಾಲು ಫುಲ್ಲು ಕೊಟ್ಟಿದ್ರು, ಕುಡ್ದಿದ್ದೆ. ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಜೊತೆಲಿ 2 ಸ್ಲೈಸ್ ಬ್ರೆಡ್ಡು, ಇಲ್ಲ ಅಂದರೆ ಒಂದು 4 ರಸ್ ತಿಂತೀನಿ. ಅದು ಇವತ್ತು ಮಾಡಿಲ್ಲ, ಅದಕ್ಕೆ ಹೇಳ್ತಾವೆ ತಿಂದಿದೀಯ ನೀನು ಅಂತ. ಹೋಗೋಣ ಇವಾಗ, ಊಟ ಮಾಡ್ಕೊಂಡು ಬರ್ತೀನಿ. ಹೊಟ್ಟೆ ಇಶ್ವಾಗಿದೆ, ಯಾಕೆಂದರೆ ಟೈಮ್ ಆಲ್ರೆಡಿ 12 o'clock ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಪಾಪು ಇವತ್ತು ಎಲ್ಲಿ ಮಲ್ಗವನೆ, ಯಾರ ಹತ್ರ? ಇವರು ಇಲ್ಲಿ ಮಲಗಿಸ್ಕೊಂಡು ಕೂತವ್ರೆ. ಮಧ್ಯಾಹ್ನ 12:30 ಪಾಪು ನನ್ನ ಹತ್ರ ಬಂದವನು. ಇವತ್ತು ಕೈಯೇ ಬಿಟ್ಟಿಲ್ಲ ನನ್ನನ್ನು. ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು ½ an hour ಆಯ್ತೇನೋ, ನಮ್ಮಪ್ಪ ಕರ್ಕೊಂಡು ಬಂದವನನ್ನ. ಹೇಳ್ದೆ, 1 hour ಬ್ಯಾಕೆ ಕರ್ಕೊಂಡು ಬಂದಿದ್ರು. ಹೇಳ್ದೆ, ಅವ್ನು ನನ್ನ ಕೈ ಬಿಡ್ತಾ ಇಲ್ಲ ಇವತ್ತು, ಸುಮ್ಮನೆ ಇರಿ ಅಂತ. ಆದರೂ ಇಲ್ಲ ಕೊಡು, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದು 2 ನಿಮಿಷ ವಾಪಸ್ ಕರ್ಕೊಂಡು ಬಂದುಬಿಟ್ರು. ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೇನೆ ಏನೋ ಇವತ್ತು ಭಾಳ ನನ್ನ ಹತ್ರನೇ ಇರಬೇಕು ಅಂತ ಅವನು ಡಿಮ್ಯಾಂಡ್ ಮಾಡ್ತಾ ಇದ್ದ. ಅದಕ್ಕೆ ಇವತ್ತು ನನಗೆ ನಿದ್ದೆನೂ ಆಗಿಲ್ಲ, ರೆಸ್ಟು ಆಗಿಲ್ಲ, ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಅವನ್ನೇ ನೋಡ್ಕೊಂಡು ಅವನ್ನೇ ಆಟ ಆಡಿಸ್ಕೊಂಡು ಇದ್ದೆ. ನಿದ್ದೆ ಮಾಡ್ತಾ ಇದ್ದ. ನಿದ್ದೆ ಮಾಡಿದ್ರು ಕೂಡ ತೊಟ್ಲಲ್ಲಿ ಮಲಗಿಸಿದ್ರು ಅಳಕ್ಕೆ ಸ್ಟಾರ್ಟ್ ಮಾಡೋನು. ಬೆಡ್ಡಲ್ಲಿ ನನ್ನ ಪಕ್ಕನೇ ಮಲಗಿಸ್ಕೋಬೇಕು ಅಂತ ಏನೋ ಕೇಳ್ತಾ ಇತ್ತು ಪಾಪು ಇವತ್ತು. ಅದಕ್ಕೆ ಮಲಗಿಸ್ಕೊಂಡು ಮಲಗಿದ್ದೆ. ಇವಾಗ ತೊಟ್ಲಲ್ಲಿ ಮಲಗಿಸಿ ನಮ್ಮಪ್ಪ ಇಲ್ಲೇ ತೂಗಿ ಮಲಗಿಸಿದ್ರು. ಆದರೂ ನೋಡಿ ಏನು ಮಾಡ್ತಾವನೆ, ಮಲಗಿಲ್ವಾ? ಅವನೆಲ್ಲಿ ಮಲಗೋನು ಅವನು? ನಾನು ಮಲಗೋನೇನೋ ಅಂದ್ಕೊತಾ ಇದ್ದೀನಿ. ಶಾಯಬ್ರೆ ನಿಲ್ಲಿಸಿ ಅದ. ಶಾಯಬ್ರೆ ಆಟಾಡ್ತಾವ್ರೆ ಸಾಹೇಬ್ರು. ಲೈಟ್ ಬೆಳಕು ಹೊಡಿಬಾರ್ದು ಅಂದ್ಬಿಟ್ಟು ಹಿಂಗೆ ತೆರೆ ಹಾಕಿರೋದು. ಅದಕ್ಕೆ ಇವಾಗ ಬಂದು ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು. ಬೇಡ ಅಂದೆ ಅವ್ನಿಗೆ. ಇನ್ನು ನಾನು ಊಟ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಆದರೂ ಬೇಡವಾ ನನಗೆ ಊಟ ಮಾಡೋಕ್ಕೆ. ಅವನು 5 ಮಿನಿಟ್ಸು ಕೈ ಬಿಡ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಕೂತ್ಕೊಂಡು ಪರಂಗಿ ಹಣ್ಣು ಕಟ್ ಮಾಡಿದ್ರು ನಮ್ಮಪ್ಪ. ಅದಕ್ಕೆ ಪರಂಗಿ ಹಣ್ಣು ತಿಂತಾಯಿದೆ. ಫುಲ್ ಹಣ್ಣಾಗಿದೆ ನಮ್ಮರದು. ಸಕಾಲ ಬಾಯಿ ಇಟ್ಟ ತಕ್ಷಣ ಕರ್ಗೋಗ್ತಾ ಇದೆ. ಲಿಚ್ಚಿ ನಾನು ತಿನ್ನಲ್ಲ, ಶೀತ ಅದು. ಶೀತ ಅಷ್ಟೆಲ್ಲ ಶೀತ ಏನಲ್ಲ. ನುಚ್ಚು ಶೀತನ ನಾನು ಶೀತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದ್ರಲ್ಲಿ ಸ್ವಲ್ಪ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಐಡಿಯಾ ಇಲ್ಲ. ಮಾಡ್ತಾ ಇದ್ದಾರಂತ ಇಲ್ಲಿ ನಮ್ಮ ಮನೆ ಹತ್ರ ಕೇಳ್ತಾರೆ ಅಂತ ತಿಂದ್ಬಿಟ್ಟು ಈ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ತಣ್ಣಗಾಯ್ತು. ನಮ್ಮ ಅಮ್ಮ ತಂದಿಟ್ಟು ತುಂಬ ಟೈಮ್ ಆಯಿತು. ಕಾಫಿ ಕುಡ್ಕೊತೀನಿ ಫಸ್ಟ್. ಆಯಿತಾ? ಅಲ್ಲಿ ನೋಡಿ ಸ್ಕ್ರಿಪ್ಟ್ ನಡೀತಾ ಇದೆ ಗೈಸ್. ನಮ್ಮ ವೀಡಿಯೋಸು ಆ್ಯಕ್ಚುಲಿ ಸ್ಕ್ರಿಪ್ಟೆಡೇ ಇರಲ್ಲ. ಇವ್ರು ಸ್ಕ್ರಿಪ್ಟ್ ಮಾಡ್ಕೊಂತವ್ರೆ. ನಾವಪ್ಪ ಲಿಚ್ಚಿ ತಂದರು, ಕಳಿಸಿ ತರಿಸಿದ್ವಿ. ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ಟೇಸ್ಟ್ ಮಾಡಿಲ್ಲ. ನಾನು ಬೆಂಗಳೂರಲ್ಲಿ ಒಂದು 2-3 ಸರಿ ಮಾತ್ರ ತಿಂದಿದ್ದೆ. ಅದಕ್ಕೆ ನಮ್ಮ ಅತ್ತೆಗೆ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಏನೇನು ಡೈಲಾಗ್ ಹೇಳ್ಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ರು. ಹೇಳ್ಕೊಟ್ಟೇನವ ಡೈಲಾಗ್ಗಳನ್ನ? ಹಂಗೆ ನಮ್ಮ ಅತ್ತೆ ಸಾಕರ್ ಪಂಚಿಂಗ್ ಡೈಲಾಗ್ ಹೊಡಿತಾರೆ. ಹಂಗೆ ತಿನ್ನಿ ನೋಡಿ, ತೋರಿಸಿ. ಹಿಂಗೆ ಇದು ಸಾಫ್ಟ್ ಇರುತ್ತೆ. ಹಂಗೆ ಎಳ್ಕಳಿ ಒಳಗಡೆಗೆ ಅಷ್ಟೇ, ಸಿಪ್ಪೆ ತಿನ್ನಬೇಡಿ. ತಿನ್ನಿ, ಕಚ್ಚಿ ಅರ್ಧ ಹುಳಿನ
ಅಷ್ಟೇ ಅದು. ಒಳಗೆ ಬೇರೆ ಬೀಜ ಅದೇ. ಹಾಂ, ಬೀಜ ಇರುತ್ತೆ ಅದು ಲಿಚ್ಚಿದು. ತಿನ್ ನೋಡಿ, ಅದು ನೆಟ್ರೆ ಗಿಡ ಬರುತ್ತದು. ಚೆನ್ನಾಗಿರುತ್ತೆ, ಸ್ವೀಟಾಗಿ. ಹುಳಿನಾ ಸ್ವೀಟಾ? ಸ್ವೀಟೇ, ಹುಳಿ ಏನಿಲ್ಲ, ಸಪ್ಪೆ ಸಪ್ಪೆ ಥರ ಇಲ್ಲ. ನಾನು ಅದು ಚೆನ್ನಾಗಿಲ್ಲ ಕಣೆ. ಅಲ್ಲಿ ಚೆನ್ನಾಗಿರುವಂತೆ ನೋಡಿ, ಹತ್ರದಿಂದ ಫೋಕಸ್ ಮಾಡ್ತೀನಿ ನೋಡಿ ನಮ್ಮ ಅತ್ತೆಯಲ್ಲಿ ಹೆಂಗಿದೆ ಅಂತ. ಸಂದಿ ಅಲ್ಲೂ ನಿಜ, ಕ್ಯಾಮ್ರಾಗೆ ಅಂತ ಹೇಳ್ಬಾರ್ದು. ಅವ್ರು ನಾವೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಚೆನ್ನಾಗದೆ. ನಾನು ಹುಳಿ ಅಂತ ಬೇಡ ಅಂದಿದ್ದು. ಹುಳಿ ಎಲ್ಲ ಚೆನ್ನಾಯ್ತು, ತಿನ್ನಿ ತೊಳಿ. ಇದು ಅಯ್ಯೋ, ನಮ್ಮ ಡ್ಯಾಡಿಗೆ ಏನೋ ಸಮಸ್ಯೆ ಇದೆ. ಏನು ಸಮಸ್ಯೆ ನಿಮ್ಮದು? ಇದೆಯಾ? ಮತ್ತೆ ಬೇಡ, ಇದ್ರಲ್ಲಿ ಹಚ್ಕೊಳ್ಳಿ. ಆ ಬುಟ್ಟಿ ಒಳಗೊಂದು ಬ್ಯಾಂಡೇಜ್ ಬಟ್ಟೆ ಥರ ಐತೆ. ಅಪ್ಪ ಸ್ವಲ್ಪ ಕಾಲು ಡ್ಯಾಮೇಜ್ ಮಾಡ್ಕೊಂಡವ್ರೆ. ತಿಂದೇಳಕ್ಕೆ ಹೆಂಗೈತೆ? ನಾನು ಒಂದು 2 ಸರಿ ತಿಂದಿದ್ದೆ, ನಂಗೆ ಇಷ್ಟ ಆಗಿತ್ತು ಅನ್ಸತ್ತೆ. ಶೀತ ಅಂತ ನನಗೆ ತಿಂದಾಗ ಒಂದು ಸ್ವಲ್ಪ ನೆಗಡಿ ಥರ ಆಗಿತ್ತು. ಅದಕ್ಕೆ ಶೀತ ಏನೋ ಅಂದ್ಕೊಂಡು ಬಿಟ್ಟಿದ್ದೆ, ಅದಕ್ಕೆ ತಿಂತಾ ಇಲ್ಲ. ಅಷ್ಟೆಲ್ಲ ನಾನಂದರೆ ಅವಾಗ 1/4 kg ಅರ್ಧ kg ಗಟ್ಟಲೆ ತಿಂದಿದ್ದೆ, 1-2 ಅಲ್ಲ. ಚೆನ್ನಾಯ್ತಾ? ಚೆನ್ನಾಗಿರ್ತದೆ ಇದು. ಎಷ್ಟಣ್ಣ ಇದು 1/4 kgಗೆ? 100 ರೂಪಾಯಿ 1/4 kg. 100 ರೂಪಾಯಿ ಜಾಸ್ತಿ ಆಯ್ತಾರ. ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಡ್ಯಾಡಿಗೆ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಯ್ತು. ಭಯಂಕರ ಪಂಚಿಂಗ್ ಡೈಲಾಗ್ಗಳು ಬಂದವು, ಮಿಸ್ ಆಗೋಯ್ತು. ನಮ್ಮ ಅಪ್ಪಂಗೆ ಇದನ್ನ ಹುಡುಕೊಡ್ತಾ ಇದೆ ನೋಡಿ. ಇಲ್ಲಿ ಹೆಂಗೆ ಮಾಡ್ಕೊಂಡು ಬಂದವ್ರಿ, ತೋಟದಲ್ಲಿ ಕೆಲಸ ಮಾಡ್ತೀನಿ ಅಂತ. ಎಲ್ಲಿ ತೋರಿಸಿ, ಹೆಂಗೆ ಮಾಡ್ಕೊಂಡಿದ್ದೀರಾ? ಬಿಡಿ, ಕೈಯಲ್ಲಿ ಮುಟ್ಕೋಬೇಡಿ. ಹಚ್ಚಿ ಅದನ್ನ ಅದ್ರಲ್ಲಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಬೇಡ, ಹೊರ್ಗಡೆಗೆ ಬನ್ನಿ ಅಣ್ಣ, ಬೆಳಕಿಗೆ ಬನ್ನಿ. ಇಲ್ಲಿ ಸ್ವಲ್ಪ ಅಷ್ಟು ಕಾಣಿಸಲ್ಲ ಇಲ್ಲಿ. ನಾವೀಗ ಹೋಗಿ ನಮ್ಮ ಅಪ್ಪಂಗೆ ಸ್ವಲ್ಪ ಫಸ್ಟ್ ಏಡ್ ಮಾಡಿಕೊಡ್ಬೇಕು. ಅದು ಆಯಿಂಟ್ಮೆಂಟ್ ಹಚ್ಚಮ್ಮ, ನಂದು ಐತಲ್ಲ ಅದೇ ಆಯಿಂಟ್ಮೆಂಟು. ಹಚ್ಬಿಟ್ಟು ಹೋಗು, ಹೆಂಗೂ ಕೈ ತೊಳ್ಕೊಂತೀಯ. ಅಯ್ಯೋ, ಈಗ ಕೊಟ್ಟರೆ ಅಲಿಮನಿನೂ ಸಿಗಲ್ಲ ನಿನಗೆ. ಬೈ 4 ಇದ್ದದ್ದು ಜೀವನಾಂಶ ಕೊಟ್ಬಿಡಿ. ಅದು ಈಗ ಸಾಕತ್ತಲ್ಲ. ನಿಮ್ಮ ಅಪ್ಪ ಮನೆ ಕೊಟ್ಟವರಲ್ಲ. ನನ್ನ ಅಪ್ಪನ ಮನೇಲೂ ಜಾಗ ಇಲ್ಲ, ಗಂಡನ ಮನೇಲೂ ಜಾಗ ಇಲ್ಲ. ಅಪ್ಪನ ಮನೆ ಕೊಟ್ಟರೆ ಅಪ್ಪನ ಮನೆಗೆ ಹೋದ್ರೆ ಅಪ್ಪ ಅವ್ವ ಇದ್ದಾರ ಕರ್ಕೊಂಡೋಗಿ ಬಡಿಕಡಕ್ಕೆ? ಅದೇ ಬರವ, ನಾವಿದ್ದೀವಿ ಸಾಕತ್ತೆ. ಹಿಂಗೆ ಕಿತ್ತಾಡ್ತಾರೆ ನೋಡಿ, ಹೆಂಗೆ ಒಳ್ಳೆ ಟಾಮ್ ಅಂಡ್ ಜೆರ್ರಿ ಆಡ್ದಂಗೆ ಆಡ್ತಾರೆ. ಅದೊಂದು ಆಯಿಂಟ್ಮೆಂಟ್ ಹಚ್ಕೊಳಕ್ಕೆ. ನೀವು ನಮಗೆ ಹೆಚ್ಚಾಗಿ ಆಡ್ತೀರ, ನನಗೆ ಹೇಳ್ತಾರೆ. ಯಾರು? ನಾವು ಪ್ರೀತಿಯಿಂದ ಜಗಳ ಆಡ್ತೀವಿ, ನಿಮ್ಮಂಗಲ್ಲ. ಅದು ನಿಮ್ಮ ಕಣ್ಣು ಬೇರೆ ಕಣ್ಣು ಹಂಗೆ ಈಗ ಹೇಳಿಲ್ವಾ ಡಿವೋರ್ಸ್ ಕೊಟ್ಬಿಡೆ ಅಂತ? ಕೊಡೋದು ಇಟ್ಕೊಂಡು ಕೊಟ್ರ ಆಳ್ಸ್ಕೊತದ ಇವ್ರಿಬ್ರಿಗೆ ಏನಾರ ಜಡ್ಜು ಡಿವೋರ್ಸ್ ಕೊಡ್ಸಕ್ಕೆ ಹೋದೆ ಆ ವಯ್ಯನೇ ಫುಲ್ ಆಗೋಗ್ಬಿಡ್ತದೆ. ಯಾರು? ನಮ್ಮ ಅಪ್ಪ ಅಮ್ಮಂಗೆ ಈ ವಯಸ್ಸಲ್ಲಿ ಬೇಕಾದ್ರೆ ಡಿವೋರ್ಸ್ ಅಂತ ಬಿದೋಗು ಮರ. ಅಲ್ಲ ಬಿದೋಯ್ತಿರಲ್ಲ, ಈಗ ಡಿವೋರ್ಸ್ ಬೇಕಾದ್ರೆ ಇಬ್ರು ಕಿತ್ತಾಡ್ಕೊಂಡು ಡಿವೋರ್ಸ್ ಕೊಯ್ತಾರ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪಿನ ಅರ್ಧ ಕೊಟ್ರೆ ರಾಜ ಎಲ್ಲಿದ್ದೀ ಜಡ್ಜು. ರಾಜಿ ಏನಲ್ಲ, ಅವಾಗ ಪ್ರೀತಿ. ರಾಜು ಸೇರ್ಕತ್ತಾರ ನಮ್ಮ ನನ್ನ ಹೆಣ್ಮಕ್ಳು. ಇವತ್ತು ಒಂಥರ ಪಾಪು ಡೇ ಆಗೋಗ್ಬಿಟ್ಟಿದೆ ನನಗೆ. ಅವ್ನು 12 ಗಂಟೆಯಿಂದನೂ ಕೈ ಬಿಟ್ಟಿಲ್ಲ ಅಂತ ಹೇಳಿದ್ನಲ್ಲ. ಇವತ್ತು ನೋ ಸ್ನಾನ ಡೇ. ಅಯ್ಯೋ, ಫುಲ್ ಹ್ಯಾಪಿ ಡೇ ನನಗೆ. ಸ್ನಾನ ಮಾಡಿ ಮಾಡಿ ಬೇಜಾರಾಗೋಗ್ಬಿಟ್ಟೈತೆ ನನಗೆ. ಸ್ನಾನ ಅಂದರೆ ಅಲರ್ಜಿ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ ಈಗ. ನಾಳೆ ಪುನಃ ತಲೆ ಸ್ನಾನ. ಈಗಲೇ ಟೆನ್ಷನ್ ಹತ್ಕೊಂಡಿದೆ ನನಗೆ. ನಾಳೆ ತಲೆ ಸ್ನಾನಕ್ಕೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ. ನಮ್ಮ ಅಮ್ಮ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಎದ್ದೇಳೆ ಲೇಟ್ ಆಯಿತು, ಎದ್ದೇಳೆ ಲೇಟ್ ಆಯಿತು ಅಂತ. ಅದು ಪ್ರಾಬ್ಲಮ್ ಏನು ಗೊತ್ತಾ? ಬಿಸಿ ನೀರಿಗೆ ನಮ್ಮಮ್ಮ ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಲ್ಲ. ಇನ್ ಕೇಸ್ ಅದೇನಾದ್ರು ನೀರು ಜಾಸ್ತಿ ಬಿಸಿ ಆಗಿರೋ ಬಕೆಟಿಗೆ ಹಾಕಿ ತಣ್ಣಗೆ ಮಾಡಿ ಹಾಕ್ತಾರೆ ಹೊರತು ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನು ಮಾಡ್ತಾರೆ, ನೀರು ಹದವಾಗಿ ಬಿಸಿಯಾಗಿದ್ದಾಗಲೇ ಅವ್ರಿಗೆ ಎದ್ದೋಗ್ಬಿಡ್ಬೇಕು ಸ್ನಾನಕ್ಕೆ. ಆವಾಗ ಡೈರೆಕ್ಟ್ ಅಂಡೆಯಿಂದನೇ ತೆಗೆದು ದಬ ದಬ ಅಂತ ತಲೆ ಮೇಲೆ ಬಗ್ಸಿ ಕಳ್ಸೋಕ್ಕೆ ಸರಿ ಹೋಗುತ್ತೆ. ಜಾಸ್ತಿ ಬಿಸಿ ಎಲ್ಲ ಒಯ್ಯಲ್ಲ. ನಾರ್ಮಲ್ ಆಗಿ ಸ್ನಾನ ಮಾಡೋದಕ್ಕಿಂತ ಇನ್ನೊಂದು ಚೂರು ಎಕ್ಸ್ಟ್ರಾ ಬಿಸಿ ಇರುತ್ತೆ ಅಷ್ಟೇ. ಅಂದರೆ ಚೆನ್ನಾಗಿ ಸ್ವೆಟ್ ಆಗಬೇಕಲ್ಲ ಅನ್ನೋ ಒಂದು ರೀಸನಿಗೆ ಮಾಡಿ 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 ನಮ್ಮ ಸಾಹೇಬ್ರು ಕೆಲಸ ಮಾಡ್ತಿದ್ದಾರಪ್ಪ.
ಅವ್ರು ಈ ಕೆಲಸ ಮಾಡಿಬಿಟ್ರೆ ನಮಗೆ ಟೆನ್ಷನ್ ಫ್ರೀ. ಸೊ ಏನು ಹೇಳ್ತಾ ಇದೆ ಅದಕ್ಕೆ ಸೊ ಇವತ್ತು ಮೈ ಸ್ನಾನ ಇತ್ತು. ನಾನೇ ಪಾಪು ಕೈ ಬಿಡಲಿಲ್ವಲ್ಲ ಅಂದ್ಕೊಂಡು ನೋ ಸ್ನಾನ ಡೇ ಅಂತ ಡಿಸೈಡ್ ಮಾಡಿಬಿಟ್ಟೆ. ಅದಕ್ಕೆ ಇವಾಗ ಪಾಪುಗೆ ಸ್ಪಾಂಜ್ ಬಾತ್ ಕೊಡೋಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಬಿಸಿ ನೀರು ಹಾಕ್ಕೊಂಡು ಸಾಫ್ಟ್ ಕಾಟನ್ ಬಟ್ಟೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅವ್ರು ಅಷ್ಟೊತ್ತಿಗೆ ಒಳ್ಳೆ ಟೈಮಿಗೆ ಅವ್ರ ಕೆಲಸನೂ ಮುಗಿಸ್ಕೊಂತಿದ್ದಾರೆ. ಅದು ಒಂದು ಕ್ಲೀನ್ ಮಾಡಿಬಿಟ್ರೆ ಫುಲ್ ಫ್ರೆಶ್ ಅಪ್ ಆಗ್ಬಿಡ್ತಾರೆ ಇವಾಗ ಸಾಹೇಬ್ರು. ಇವಾಗ ನಾವು ಫುಲ್ ಬ್ಯುಸಿ ಇದ್ದೀವಿ. ಅಮ್ಮ ಡ್ಯೂಟಿಗೆ ಹಾಜರಾಗ್ತಾ ಇದ್ದೀವಿ ಆಯಿತಾ. ಕ್ಲೀನಿಂಗ್ ಪ್ರೋಗ್ರಾಮ್ ಇದೆ ನಮಗೆ, ಆಮೇಲೆ ಸಿಗ್ತೀವಿ. ನಾನು ಸ್ಪಾಂಜ್ ಬಾತಿಗೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ ಸಾಹೇಬ್ರು ಅಷ್ಟೊತ್ತಿಗೆ ಪಾರ್ಟಿ ಮಾಡ್ಕೊಂಡ್ರ ಬಟ್ಟೆನೆಲ್ಲ ತೆಗೆದು ಇನ್ನೇನು ಸ್ಟಾರ್ಟ್ ಮಾಡಬೇಕಿತ್ತು. ನಾನು ಅಷ್ಟೊತ್ತಿಗೆ ಅವ್ರು ಕೆಲಸ ಮಾಡ್ಕೊಂಡ್ರಲ್ಲ ಅಂದ್ಕೊಂಡು ನಾವಮ್ಮ ಯಾವ ಸ್ಪಾಂಜ್ ಬಾತು ಬೇಡ ಕರ್ಕೊಂಡು ಬೈದು ಸ್ನಾನನೇ ಮಾಡಿಸ್ಬಿಡ್ತೀನಿ ಅಂತ ಸ್ನಾನ ಮಾಡಿಸ್ತಾ ಅವ್ರಿ. ಅವನಿಗೆ ಮುಖ ತೊಳಿಬಾರ್ದು. ಮುಖ ಹಸವಾಗಿರ್ಬೇಕು. ನೀರು ತೊಳ್ಕೋದ್ರು ನಡೀತದದು. ಅದೇಯಾ ಮೈ ಬೇಕಾದ್ರೆ 2 ಗಂಟೆ ನೀರು ಉಯಿಸ್ಕೊತಾನೆ, ಮುಖ ಮಾತ್ರ ಮುಟ್ಟಂಗಿಲ್ಲ. ಅವನು ಅದು ಸಮಸ್ಯೆ. ಮುಖ ಮೂಗು ಮುಟ್ಟಂಗಿಲ್ಲ. ಇಂಪಾರ್ಟೆಂಟಾಗಿ ಮೂಗು ಮುಟ್ಟಂಗಿಲ್ಲ. ಯಾಕೆ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋದೇ ನಂದು ಮನುದು ಮೂಗು. ಅದಕ್ಕೆ ನಗ್ತಾವ್ರೆ ನೋಡಿ ನಮ್ಮ ಅಕ್ಕ ಅಲ್ಲಿ. ಅದೇನಕ್ಕೆ ಏನಕ್ಕೆ ಅಂತೀಯಾ? ಹಾಂ, ಜನಗಳಿಗೆ ಕಣ್ಬಿದ್ದಿದೆ ನಂದು ಮನುದು ಮೂಗು ಮೇಲೆ. ಅದಕ್ಕೆ ಇವನು ಇವಾಗ ಮೂಗು ಮುಟ್ಟಕ್ಕೆ ಬಿಡ್ತಾ ಇಲ್ಲ ಯಾರಿಗೂ. ಇವ್ರದ್ದು ನೋಡಿ ಕೆಲಸ. ಏನೋ ಕೊಡ್ತಾರೇನೋ ಅಂತ ತಿರ್ಕೊಂಡ್ರೆ ಖಾಲಿ ಕಾಫಿ ಕಪ್ ಕೊಡ್ತಾವ್ರೆ. ಆಯಿತು, ಒಂದು ಸ್ನಾನ. ನಾವು ಹೋಗಿ ಅವನ್ನ ಸ್ವಾಡರ್ ಮಾಡಿ ಮಲಗಿಸ್ಬಿಡ್ತೀವಿ. ಇವಾಗ ಭರ್ಜರಿ ಊಟ ಆಗಿ ಎಲ್ಲಡಿಕೆ ತಿಂತಾಯಿದ್ದೀನಿ. ಇವಾಗ ಅಷ್ಟೊತ್ತಿಗೆ ನಮ್ಮ ಅಣ್ಣನ ಫ್ಯಾಮಿಲಿ ಬಂದರು. ಹಾಯ್ ಮಾಡ್ತಾ ಇದ್ದಾರೆ. ಸುಶಾಂತ್ ಗೌಡ್ರು ಅವರೆಲ್ಲ ಹೋದ್ರು ಫೋನಲ್ಲಿ ಬ್ಯುಸಿಯಾಗಿ. ಸಾಹೇಬ್ರು ಅವ್ರ ಅತ್ತೆ ಕೈಗೆ ಹೋದ್ಮೇಲೆ ಸೈಲೆಂಟ್ ಆಗವ್ರೆ. ಏನು ಸಾಹೇಬ್ರ ಏನು ಮಾಡ್ದ? ಏನು ಮಾಡ್ದ? ಹಿಂಗೆ ಇವರೊಬ್ರು ಇಲ್ಲಿ ಬಂದರು. ನೀವೆಲ್ಲ ಹೇಳ್ತಾ ಇದ್ರಿ ರೀಸೆಂಟಾಗಿ ಮನು ಬೈ ಮಿಸ್ಟೇಕ್ ಆಗಿ ಪಾಪುನ ತೋರಿಸ್ಬಿಟ್ಟಿದ್ರು. ಅದನ್ನ ಎನಿವೇಸ್ ಕರೆಕ್ಟ್ ಮಾಡಿದ್ವಿ ಇಮ್ಮಿಡಿಯೇಟ್ ಆಗಿ. ಬಟ್ ಸುಮಾರು ಜನ ನೋಡ್ಕೊಂಡಿರೋರು ಯಾರ ಥರ ಕಾಣಿಸ್ತಿದ್ದಾನೆ ಪಾಪು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರಿ. ನೋಡೋಣ ಇವ್ರು ಯಾರು ಏನಂತ ಹೇಳ್ತಾರೆ. ಯಾರ ಥರ ಅವನಪ್ಪ ಪಾಪು ನೋಡೋಕ್ಕೆ? ನಿಮ್ಮ ಅಪ್ಪನ ಥರ ಬುಟಾರಿ ಇಲ್ಲ. ನೀನು ಕರೆಕ್ಟಾಗಿ ಹೇಳು. ಮಿಕ್ಸಿಂಗು ಸ್ವಲ್ಪ ನೀವು ಸ್ವಲ್ಪ ಅಪ್ಪ ಸ್ವಲ್ಪ ತಾತ ಇವಳು ಬಲ್ಲೆ ಸೇಫ್ಗೆ ಮಾಡಿಬಿಟ್ಲು ಇವಳು. ಇದು ನ್ಯೂಟ್ರಲ್ ಅಂತಾರೆ ಇದನ್ನ. ಏನೇ ಯಾವ ಥರ ಕಾಣಿಸ್ತಾನೆ ರಮ್ಯಾ? ನನ್ನ ಫೇಸಾ ನಂತರ ಅವನಾ? ಏನೋ ಅಪ್ಪ, ನನಗಂತೂ ಅವನು ನಂತರ ಅವನೇ ಅಂತ ಅನಿಸಲ್ಲ. ನಮ್ಮ ಡಾಕ್ಟ್ರ್ ಹೇಳಿದ್ದು ಅವನು ಮನು ಥರ ಕಾಣಿಸ್ತಾನೆ ಅಂತ. ಬಟ್ ನೀವೇ ಫಸ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹಿಡಿದು ಅವ್ನು ನನ್ನ ಥರ ಕಾಣಿಸ್ತಾನೆ ಅಂತ ಸೆಕೆಂಡ್ ಪರ್ಸನ್ ಹೇಳ್ತಾ ಇರೋದೇ ನಮ್ಮ ರಮ್ಯಾ. ನೋಡೋಣ, ಅವನಿನ್ನೂ ದೊಡ್ಡವನಾಗಬೇಕು. ಇನ್ನೂ ಒಂದು ಇಲ್ಲ ಇನ್ನೊಂದು 2 months ಕಳೆದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಒಂದು ಫೀಚರ್ ಒಬ್ಬೊಬ್ರ ಹತ್ರ ಎತ್ಕೊಂಡಿದ್ದಾನೆ, ಅದಂತೂ ಫಾರ್ ಶ್ಯೂರು. ಅದನ್ನು ಅವನು ಫೇಸ್ ರಿವೀಲ್ ಮಾಡಿದ್ಮೇಲೆ ಹೇಳ್ತೀನಿ ಏನೇನು ಫೀಚರ್ ಯಾರ್ಯಾರ ಹತ್ರ ತಗೊಂಡಿದ್ದಾನೆ ಅಂತ. 2 ಕಡೆ ಫ್ಯಾಮಿಲಿಯಿಂದನೂ ತಗೊಂಡಿದ್ದಾನೆ. ಅವನು ಬಲ್ಲೆ ಸೇಫ್ಗೆ ಮಾಡ್ಕೊಂಡು ಬಂದವನು. ಈಗ ಆಡಿದ್ಲಲ್ಲ ನಮ್ಮ ಅಣ್ಣನ ಮಗಳು, ಆ ಥರ ಬಲ್ಲೆ ಬುದ್ಧಿವಂತ, ಯಾರಿಗೂ ಡಿಸಪಾಯಿಂಟ್ ಮಾಡಬಾರ್ದು ಅಂತ. 4:15 ಟೈಮು. ಮಂಜು ಒಂದು ದೊಡ್ಡ ಬ್ಲಂಡರ್ ಮಾಡಿದ್ದು ನೆನ್ನೆ. ಸುಮಾರು ಒಂದು 50 ನಿಮಿಷದ ವಿಡಿಯೋ ಶೂಟ್ ಮಾಡಿಬಿಟ್ಟಿದ್ದಾಳೆ. ಅದನ್ನ ಎಡಿಟ್ ಮಾಡ್ಕೊಂಡು ಬೆಳಗ್ಗೆ 8:30-9 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು. ಈಗ 4:15 ಪಬ್ಲಿಷ್ ಆಗಿದೆ. ನಾನು ಆ್ಯಕ್ಚುಲಿ ಏನು ಅನ್ಕೊಂಡೆ ಅಂದರೆ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು 11 ಗಂಟೆ ಮುಗಿಸ್ಬಿಟ್ಟು 12 ಗಂಟೆಗೆ ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ನೋಡಿದ್ರೆ ಇದು 4:15 ಆಯಿತು. ಸೊ ಈಗ ಹೋಗಿ ಏನು ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಹೋಗಿ ಹೇರ್ ಕಟ್ಟು ಮಾಡಿಸ್ಕೊಬಂದೆ. ನೋಡೋಣ ಆಗತ್ತಾ ಹೋಗೋದಕ್ಕೆ ಅಂತ. ಬಟ್ ಯಾಕೋ ಈಗ ಹೋಗೋದಕ್ಕೆ ಮೂಡ್ ಬರ್ತಾ ಇಲ್ಲ ನನಗೆ. ಸೊ ಅದಕ್ಕೆ ಇವಾಗ ಮಂಜು ಜೊತೆ ಫೋನಲ್ಲಿ ಮಾತಾಡ್ಬಿಟ್ಟು ಹೇಳ್ದೆ, ಇಲ್ಲ ಮಂಜು ನಾನು ಬೆಳಗ್ಗೆ ಬರ್ತೀನಿ, ನಾಡ್ದು ಮಂಡೇ ವಾಪಸ್ ಬರ್ತೀನಿ, ಇವತ್ತು ಆಗಲ್ಲ ಬಿಡು ಅಂತ ಹೇಳಿದೆ. ಮಂಜು ಹೇಳ್ದು ಬಿಡು, ಇನ್ನೇನು ಇವಾಗ ಬಿಟ್ರು ನಾನು ಆಲ್ಮೋಸ್ಟ್ ಬಿಡ್ತೀನಿ ಅಂತ ಪ್ಲಾನ್ ಮಾಡಿದ್ರು ಇನ್ನು 1.5 hour ಬೇಕು. 6ಗೆ ಬಿಡ್ತೀನಿ. ಅಲ್ಲಿ ಹೋಗೋದ್ರಲ್ಲಿ 8-9 ಗಂಟೆ ಆಗೋಗುತ್ತೆ. ಕತ್ಲೆನಲ್ಲಿ ಡ್ರೈವ್ ಬೇರೆ ಮಾಡಬೇಕು. ನಂದು ಗಾಡಿದು ಹೆಡ್ಲೈಟ್ ಅಷ್ಟು ಪವರ್ಫುಲ್ ಇಲ್ಲ, ಹ್ಯಾಲೋಜನ್ ಅಲ್ವಾ. ಸೊ ಅದರಿಂದ ಸೊ ಇನ್ನೇನು ಇಲ್ಲ. ಹಂಗಾರೆ ಇವತ್ತು ಇಲ್ಲೇ ಹಾಲ್ಟ್ ಆಗ್ತೀನಿ. ಬೆಳಗ್ಗೆಗೆ ಎದ್ದು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ಈಗ ಮಂಜು ಒಂದು 5 ನಿಮಿಷ ಟೈಮ್ ಕೊಡು, ನಾನು ನಿಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆಯಿಂದ ಒಂದ್ಸರಿ ಏನೋ ಫೋನ್ ಮಾಡಿ ಒಂದು 2-3 ನಿಮಿಷ ಮಾತಾಡಿದ್ದು. ಈಗ ಹೇಳಿದೆ, ನೀನು ಫೋನ್ ಮಾಡಂಗಿದ್ರೆ ಒಂದು 10 ನಿಮಿಷ ಮಾತಾಡಂಗಿದ್ರೆ ಮಾತ್ರ ಕಾಲ್ ಮಾಡು ಅಂತ ಹೇಳಿದ್ದೀನಿ. ನೋಡೋಣ ಏನಾಗ್ತೈತೆ ಅಂತ. ಇವತ್ತಿನ ಕತೆ ಅಷ್ಟೇ. ನಾಳೆ ಊರಿಗೆ ಹೋಗಬೇಕು. ಆ್ಯಕ್ಚುಲಿ ನಾಳೆ ಹೋಗಲೇಬೇಕು ನಾನು, ಯಾಕಂದರೆ ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ
ಅಷ್ಟೇ ಇವತ್ತು ಕೆಲಸ ಎಲ್ಲ ಏರುಪೇರು ಆಗೋಯ್ತು ನಂದು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ, ಅದೇ ಆವಾಗಲೇ ತೋರಿಸಿನಲ್ಲ ಫ್ರೂಟ್ ಲಿಚ್ಚಿ ಅಂತ. ಅದ್ರದ್ದು ಅದು ಆ್ಯಕ್ಚುಲಿ ಲಿಚ್ಚಿ ಇಲ್ವಂತೆ, ಅದ್ರ ಹೆಸರು ರಾಂಬೂಟ್ ಅಂತೆ. ನೋಡಿ ಹಿಂಗೆ ನನಗೆ ನೀವು ಕೇಳೋದಾದರೆ ಫ್ರೂಟ್ ವಿಚಾರದಲ್ಲಿ ಝೀರೋ ನಾಲೆಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಫ್ರೂಟ್ಸ್ ಇಷ್ಟನೂ ಇಲ್ಲ, ನಾನು ತಿನ್ನೋದು ಇಲ್ಲ. ನನಗೆ ಗೊತ್ತಿರೋದು ಈ ರೆಗ್ಯುಲರ್ ಫ್ರೂಟ್ಸ್ಗಳಿರತ್ತಲ್ಲ, ಆ್ಯಪಲ್ಲು, ಆರೆಂಜು, ಮೂಸಂಬಿ, ಮ್ಯಾಂಗೋಸು, ಗಾವಾ, ಈ ಥರ ಕೇಳಿದ್ರೆ ನೋಡಿ ಗೊತ್ತಿರತ್ತೆ. ಅದು ಬಿಟ್ಟು ಅಪರೂಪಕ್ಕೆ ಈ ಥರ ತಿನ್ನೋ ಹಣ್ಣುಗಳ ಹೆಸರು ಅಂತೂ ನನಗೆ ಗೊತ್ತೇ ಇರಲ್ಲ. ಯಾಕೆಂದರೆ ನಾನು ತಗೊಂಡು ತಿಂದು ಇರಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಗೊತ್ತಾಯಿತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಮೇಲೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಅದರದ್ದು ಆ್ಯಕ್ಚುಯಲ್ ನೇಮ್ ಹೇಳ್ಕೊಟ್ಟಿದ್ದಕ್ಕೆ. ಲಿಚ್ಚಿ ಹಣ್ಣಿದು ಇಷ್ಟು ದಿನ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಾನು. ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ಇದನ್ನು ಸೇಲ್ ಮಾಡೋದು ನೋಡ್ತಾ ಇದ್ದೆ. ನಾನು ಅಂದ್ಕೊಳ್ಳಿ ಲಿಚ್ಚಿ ಅಂತಲೇ ಪ್ರತಿ ಸಾರಿನೂ ನಾನು ಅನ್ಕೊತಾ ಇದ್ದಿದ್ದು. ಎನಿವೇಸ್ ಅಣ್ಣನ ಫ್ಯಾಮಿಲಿ ಎಲ್ಲ ಬಂದಿರಲ್ಲ, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಮಾತಾಡಿಕೊಂಡು. ಇವಾಗ ಪಾಪುನ ಮಲಗಿಸ್ದೆ, ಇಲ್ಲಿ ಮಲ್ಕೊಂಡಿದ್ದಾನೆ. ಇನ್ 2 hours ಅವನು ಎದ್ದೇಳಲ್ಲ. ಸೊ ನನಗೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ನಾನು ಆದಷ್ಟು ಬೇಗ ಮಲ್ಕೊಂಡ್ರೆ ಅಟ್ಲೀಸ್ಟ್ 1.5 hour ಮಲ್ಕೋಬೋದು. ಆಮೇಲೆ ಅವ್ನು ಎದ್ದ ಮೇಲೆ ಅಟ್ಲೀಸ್ಟ್ ಕಮ್ಮಿ ಅಂದ್ರೂ 1 hour ಡ್ಯೂಟಿ ಇರುತ್ತೆ ನನಗೆ. ಹಿಂಗಾಗಿನೇ ನನಗೆ ನೈಟ್ ನಿದ್ದೆ ಆಗಲ್ಲ. ಪಾಪ ಮಲ್ಕೊಳತ್ತೆ ಸೈಲೆಂಟಾಗಿ, ಅವನೇನು ಕಾಟ ಕೊಡಲ್ಲ. ಬಟ್ ಮಧ್ಯದಲ್ಲಿ ಎದ್ದೇಳ್ತಾನಲ್ಲ, ಆವಾಗ ಲಾಂಗ್ ಬ್ರೇಕ್ ಇರುತ್ತೆ ಇಬ್ರಿಗೂ. ಹಾಗಾಗಿ ನಿದ್ದೆ ಸ್ವಲ್ಪ ಸರಿ ಹೋಗಲ್ಲ. ಸೊ ಟೈಮ್ ಸಿಕ್ಕಾಗ ಮಲ್ಕೊಂಡು ನಿದ್ದೆ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಅರ್ಧ ಗುಣಿ ಚೀಲ ಮಾವಿನ ಹಣ್ಣು ತಂದಿದ್ವಲ್ಲ, ಮಾವಿನಕಾಯಿ ಎಲ್ಲರಿಗೂ ಕೊಟ್ಟು ಕೊನೆ ಉಳಿದಿರೋದು 2 ಮಾವಿನಕಾಯಿ ಪ್ಲಸ್ ಇದೊಂದು ಕೆಟ್ಟೋಗಿರೋ ಮಾವಿನಕಾಯಿ. 7:30 ಟೈಮ್ ಪಾಸೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತು ಹೋಗ್ಬಿಡ್ಬೇಕಾಗಿತ್ತು ನಾನು. ಆ್ಯಕ್ಚುಲಿ ಇನ್ನೊಂದೇನಾಗಿತ್ತು ಅಂದರೆ ನಿನ್ನೆ ರಾತ್ರಿ ಕರೆಕ್ಟಾಗಿ ಸ್ಲೀಪ್ ಆಗಿಲ್ವಲ್ಲ, ಕಣ್ಣು ಬೇರೆ ಎಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಈಗ ಅನ್ನಿಸ್ತಾ ಇತ್ತು ಹೋಗ್ಬಿಡ್ಬೇಕಿತ್ತು, ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡಿದ್ದಿದ್ರು ನಡೆದಿರೋದು ಅಂತ. ಬಟ್ ಗೊತ್ತಿಲ್ಲ, ಈಗ ಸ್ವಲ್ಪ ಬೋರ್ ಹೊಡಿತಾ ಇದೆ ನನಗೆ. ಯಾಕಂದ್ರೆ ಇವಾಗ ಕೆಲಸನೂ ಇಲ್ಲ. ಸೊ ಆಚೆ ಹೋಗಿ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಫ್ರೆಂಡ್ಸ್ಗಳು ಫ್ರೀ ಇರಬೇಕಲ್ವ, ನಾವು ಹೋಗಿದ ತಕ್ಷಣ ಅವರು ಬರೋದಕ್ಕೆ. ಸೊ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಮಂಜು ಓಲಿ ಫೋನ್ ಮಾಡ್ತಾಳೆ, ಒಂದು 10-15 ನಿಮಿಷ ಮಾತಾಡೋಣ ರಿಲ್ಯಾಕ್ಸ್ ಆಗೋಕ್ಕೆ ಅಂತ ಅನ್ಕೊಂತೀನಿ. ಬಟ್ ಮಂಜು ಕೂಡ ಫೋನ್ ಮಾಡ್ತಾ ಇಲ್ಲ. ಮೆಸೇಜ್ ಹಾಕಿದೆ, ಇವಾಗ ಎದ್ದಿದ್ದೀನಿ ಅಂತ ಒಂದು ಮೆಸೇಜ್ ಹಾಕಿದ್ದಾಳೆ. ಸೊ ಅವಳು ಫ್ರೆಶನ್ ಅಪ್ ಆಗಿ ಯಾವಾಗ ಫೋನ್ ಮಾಡ್ತಾಳೋ ಅಥವಾ ಐಡಿಯಾನೇ ಇಲ್ಲ. ಎನಿವೇಸ್ ಗೊತ್ತಿಲ್ಲ ಯಾವಾಗ ಬೆಳಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಹೋಗೋದಕ್ಕೆ ಪ್ಲಾನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪ್ಯಾಕಿಂಗ್ ಮಾಡಬೇಕು. ಒಂದಷ್ಟು ಸಾಮಾನುಗಳು ಮಂಜು ಲಿಸ್ಟ್ ಔಟ್ ಮಾಡಿಕೊಟ್ಟಿದ್ದಾಳೆ. ಅದನ್ನೆಲ್ಲ ಇವಾಗ ಎತ್ತಿ ಒಂದು ಕಡೆ ಇಟ್ಕೊಬಿಟ್ಟ ಅಂದರೆ ನಾಳೆ ಹೋಗ್ಬೇಕಾದ್ರೆ ಒಂದೇ ಸರಿ ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಆ ಥರ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಮಂಜು ಕಾಲ್ ಮಾಡಿದ್ರೆ ಸ್ವಲ್ಪ ಒಂದು 5-10 minutes ರಿಲ್ಯಾಕ್ಸ್ ಆಗುತ್ತೆ ಮೈಂಡ್, ಇಲ್ಲಾಂದ್ರೆ ಬೋರ್ ಆಗ್ಬಿಡುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the